ನೀವು ಗಟ್ಟಿಯಾಗಿದ್ದೀರಾ? ಒಬ್ಬ ವ್ಯಕ್ತಿ ಗಟ್ಟಿಯಾಗಿರ್ಬೇಕು ಅಂದ್ರೆ ಅವನ ಮನಸ್ಸು ಗಟ್ಟಿಯಾಗಿರ್ಬೇಕು, ಮೂಳೆಗಳು ಗಟ್ಟಿಯಾಗಿರ್ಬೇಕು, ಅದಕ್ಕಿಂತ ಮುಖ್ಯ ಮಾಂಸಖಂಡಗಳು ಗಟ್ಟಿಯಾಗಿರ್ಬೇಕು. ಎಲ್ಲಾ ವಯಸ್ಸಿನವರಿಗೂ ಎಲ್ಲಾ ರೀತಿ ಕೆಲಸ ಮಾಡೋರ್ಗು ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳುವಂಥದ್ದು ಅತ್ಯವಶ್ಯಕ. ಮಾಂಸಖಂಡಗಳು ಚೆನ್ನಾಗಿದ್ರೆ ದೈಹಿಕವಾಗಿ ಶ್ರಮ ವಹಿಸಿ ಮಾಡುವಂತಹ ಕೆಲಸವನ್ನ ಸುಲಭವಾಗಿ ಮಾಡಬಹುದು. ಏಟು ಬೀಳುವಂತ ಸಾಧ್ಯತೆ ಕಡಿಮೆ ಇರುತ್ತೆ. ಸರಿಯಾದ ರೀತಿಯಲ್ಲಿ ದೇಹಕ್ಕೆ ಸಪೋರ್ಟ್ ಕೊಡೋದ್ರಿಂದ ಮೂಳೆಗಳ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಭಂಗಿ ಚೆನ್ನಾಗಿರುತ್ತೆ. ಕುತ್ತಿಗೆ ನೋವು, ಸೊಂಟ ನೋವು ಅಥವಾ ಮುಂದೆ ಮೊಣಕಾಲು ನೋವು ಬರುವಂತಹ, ಸೌಕಳಿ ಬರುವಂತಹ ಸಾಧ್ಯತೆ ಕಡಿಮೆ ಇರುತ್ತೆ. ಸರಿಯಾದ ರೀತಿಯಲ್ಲಿ ಮೆಟಬಾಲಿಸಂ ಚೆನ್ನಾಗಿರೋದ್ರಿಂದ ದೇಹದ ಬೊಜ್ಜನ್ನ ಕರಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ದೇಹದಲ್ಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಚೆನ್ನಾಗಿದ್ದು ಡಯಾಬಿಟಿಸ್ ಅನ್ನ ಕಂಟ್ರೋಲ್ ಇಟ್ಕೊಳ್ಳಿಕ್ಕೆ ಮಾಂಸಖಂಡಗಳು ತುಂಬಾ ಮುಖ್ಯ. ಅದರ ಜೊತೆಗೆ ಸರಿಯಾಗಿ ವ್ಯಾಯಾಮ ಮಾಡೋದ್ರಿಂದ ನಮ್ಮ ಮಾನಸಿಕ ಶಕ್ತಿ ಚೆನ್ನಾಗಿರುತ್ತೆ, ನಾವು ಖುಷಿಯಾಗಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಷ್ಟೆಲ್ಲ ಪ್ರಯೋಜನ ಇರೋದು ಗಟ್ಟಿಯಾದ ಮಾಂಸಖಂಡಗಳಿಂದ. ಅದನ್ನು ಚೆನ್ನಾಗಿ ಇಟ್ಕೋಬೇಕು ಅಂತಂದ್ರೆ ಮುಖ್ಯವಾದ ಪಾತ್ರ ನಾವು ಏನ್ ಆಹಾರ ತಗೋತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಇವತ್ತು ನಾವು 7 ಮುಖ್ಯವಾದ ಅಂಶಗಳಿಂದ ಹೇಗೆ ಗಟ್ಟಿಯಾದ ಮಾಂಸಖಂಡಗಳನ್ನ ನಾವು ಇಟ್ಕೋಬಹುದು ಅನ್ನೋದನ್ನ ಕಲ್ತ್ಕೊಳ್ಳೋಣ. ನಮಸ್ಕಾರ, ನಾನು ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ ಡಾಕ್ಟರ್ ಕಿಶನ್ ಭಾಗವತ್. ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಸುಲಭವಾಗಿ ಆರೋಗ್ಯದ ಬಗ್ಗೆ ಮಾಹಿತಿ ನೀಡ್ತಾ ಇರುವಂತಹ ನನ್ನ ಚಾನೆಲ್ಗೆ ನಿಮ್ಮೆಲ್ಲರ ಪ್ರೀತಿಯಿಂದ 1 ಲಕ್ಷ ಸಬ್ಸ್ಕ್ರೈಬರ್ 1 ವರ್ಷದೊಳಗಡೆ ತಲುಪಲಿಕ್ಕೆ ಸಾಧ್ಯ ಆಗಿದೆ. ಈ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೃತಜ್ಞತೆಯನ್ನು ಹೇಳ್ತಾ ಒಂದು ಗಿಫ್ಟ್ ಅನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಇದಕ್ಕೆ ನೀವೆಲ್ಲರೂ ಕೂಡ ಭಾಗವಹಿಸಬಹುದು. ನೀವು ಮಾಡಬೇಕಾಗಿರೋದು ಇಷ್ಟೇ: ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ನ ಒತ್ತಿರುವಂತಹ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗಿರಿ. ನಾನು ಈ ಚಾನೆಲ್ ನಲ್ಲಿ ಹೇಳ್ತಾ ಇರುವಂತಹ ಆರೋಗ್ಯಕರ ಆಹಾರ ಕ್ರಮ ಮತ್ತು ವ್ಯಾಯಾಮ, ಅಂದ್ರೆ ನೀವು ವಾಕಿಂಗ್ ಮಾಡ್ತಾ ಇರುವಂತಹ ಫೋಟೋ, ಮನೆಯವರೆಲ್ಲರೂ ಸೇರ್ಕೊಂಡು ವ್ಯಾಯಾಮ ಮಾಡ್ತಾ ಇರುವಂತಹ ಒಂದು ಫೋಟೋ ಆಗಿರಬಹುದು, ಅಥವಾ ಆರೋಗ್ಯಕರ ಆಹಾರ ಕ್ರಮವನ್ನ ನೀವು ಪಾಲಿಸ್ತಾ ಇರುವಂತಹ ಒಂದು ಫೋಟೋವನ್ನ ನನ್ನ ಈ ವಾಟ್ಸ್ಆಪ್ ನಂಬರ್ಗೆ ಕಳಿಸಿ. ಅದರಲ್ಲಿ ಬೆಸ್ಟ್ 10 ಫೋಟೋವನ್ನ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ನಾನು ಕಾಂಟ್ಯಾಕ್ಟ್ ಮಾಡಿ ಈ ಗಿಫ್ಟ್ ಅನ್ನ ಕಳಿಸ್ಕೊಡ್ತೀನಿ. ಮತ್ತೊಮ್ಮೆ ನನಗೆ ಈ ರೀತಿ ವಿಡಿಯೋವನ್ನ ಸತತವಾಗಿ ಮಾಡ್ಲಿಕ್ಕೆ ಉತ್ತೇಜನ ಕೊಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಇದೇ ರೀತಿ ಚಿಕ್ಕ ಚಿಕ್ಕ ಬದಲಾವಣೆಗಳನ್ನ ನಮ್ಮ ಒಳ್ಳೆಯ ಆರೋಗ್ಯಕ್ಕೋಸ್ಕರ ನಮ್ಮ ಜೀವನದಲ್ಲಿ ಮಾಡ್ತಾ ಹೋಗೋಣ. ಯಾಕಂದ್ರೆ ಆರೋಗ್ಯವೇ ಭಾಗ್ಯ. ಆರೋಗ್ಯದ ಸಂಪತ್ತಿನ ಮುಂದೆ ಬೇರೆ ಯಾವ ಸಂಪತ್ತು ಇಲ್ಲ. ನಮ್ಮ ಮಾಂಸಖಂಡಗಳು ಗಟ್ಟಿಯಾಗಿಟ್ಕೊಳ್ಳಿಕ್ಕೆ ಆಹಾರದಲ್ಲಿ ಬೇಕಾಗಿರುವಂತಹ ಮೊದಲ ಮತ್ತು ಮುಖ್ಯವಾದ ಅಂಶ ಪ್ರೋಟೀನ್. ನಮ್ಮ ಮಾಂಸಖಂಡಗಳಲ್ಲಿ ಆಕ್ಟಿನ್ ಮತ್ತು ಮಯೋಸಿನ್ ಅನ್ನುವಂತಹ ಪ್ರೋಟೀನ್ ಮಾಲಿಕ್ಯೂಲ್ಗಳು ಇರುತ್ತೆ. ಆದ್ರಿಂದ ಪ್ರೋಟೀನ್ ಅನ್ನ ನಾವು ಸರಿಯಾದ ರೀತಿಯಲ್ಲಿ ತಿನ್ನೋದ್ರಿಂದ ಮಾಂಸಖಂಡಗಳು ಗಟ್ಟಿಯಾಗಿದ್ದು ಅದು ಬೇಗ ರಿಪೇರಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದು ನಮ್ಗೆ ಶಾಕಾಹಾರಿ ಮೂಲದಿಂದನೂ ಸಿಗುತ್ತೆ, ಮಾಂಸಾಹಾರಿ ಮೂಲದಿಂದನೂ ಸಿಗುತ್ತೆ. ಶಾಕಾಹಾರಿ ಮೂಲಗಳನ್ನ ಮೊದಲು ತಗೋಣ. ಹಾಲು ಮತ್ತು ಹಾಲಿನ ಪದಾರ್ಥಗಳು, ಹಾಲು, ಮೊಸರು, ಚೀಸ್, ಪನೀರ್, ಇವೆಲ್ಲದರಲ್ಲೂ ಪ್ರೋಟೀನ್ ಬಹಳ ಚೆನ್ನಾಗಿ ಸಿಗುತ್ತೆ. ಪ್ರೋಟೀನ್ ಜೊತೆಗೆ ಕ್ಯಾಲ್ಸಿಯಂ, ಪ್ರೋಬಯೋಟಿಕ್ಗಳು ಸಿಗೋದ್ರಿಂದ ಹಾಲಿನ ಪದಾರ್ಥಗಳನ್ನ ನಾವು ಪ್ರತಿನಿತ್ಯ ಉಪಯೋಗಿಸಬೇಕು ಅಂತ ಹೇಳ್ತೀವಿ. ನಂತರ ಮೊಳಕೆ ಕಾಳುಗಳನ್ನ 1 ಮುಷ್ಟಿಯಾದ್ರೂ ತಿನ್ನುವಂತಹದ್ದು ಒಳ್ಳೆಯ ಅಭ್ಯಾಸ. ಮೊಳಕೆ ಕಾಳುಗಳಲ್ಲಿ ಪ್ರೋಟೀನ್ ಇರುತ್ತೆ. ಅದು ಯಾವುದೇ ರೀತಿಯಾದಂತಹ ಕಾಳುಗಳಾಗಿರ್ಬೋದು, ಹೆಸರು ಕಾಳು, ಕಡಲೆಕಾಳು, ಇದನ್ನ 1 ಮುಷ್ಟಿ ಮೊಳಕೆ ಒಡೆಸಿ ತಿನ್ನುವಂತಹದ್ದು ಒಳ್ಳೆಯ ಅಭ್ಯಾಸ. ನಂತರ ಬೇಳೆ ಸಾಂಬಾರು ಅಥವಾ ಬೇಳೆ ಸಾರು ಅಥವಾ ಬೇಳೆ ದಾಲ್ ಅನ್ನ ಮಾಡ್ಕೊಂಡು ತಿನ್ನುವಂತಹದ್ದು ಒಳ್ಳೆಯದು. ಇದರಲ್ಲಿ ನಮ್ಗೆ ಪ್ರೋಟೀನ್ ಬಹಳ ಚೆನ್ನಾಗಿ ಸಿಗುತ್ತೆ. ನಂತರ ಸೋಯಾ ಚಂಕ್ಸ್ ಅಥವಾ ಸೋಯಾ ಮಿಲ್ಕ್ ಅಲ್ಲಿ ಕೂಡ ಪ್ರೋಟೀನ್ ಚೆನ್ನಾಗಿ ಸಿಗೋದ್ರಿಂದ ಅದನ್ನ ನಮ್ಮ ಅಡುಗೆಯಲ್ಲಿ ಉಪಯೋಗಿಸುವಂತದ್ದು, ಸೋಯಾ ಚಂಕ್ಸ್ ಅನ್ನು ಹಾಗೆ ಬೇಯಿಸ್ಕೊಂಡು ತಿನ್ನುವಂತಹದ್ದು ಅಥವಾ ಸೋಯಾ ಮಿಲ್ಕ್ ಅನ್ನು ಕುಡಿಯುವಂತದ್ದು ಕೂಡ ಒಳ್ಳೆಯ ಅಭ್ಯಾಸ ಅಂತ ನಾವು ಹೇಳ್ಬೋದು. ಇದರ ಜೊತೆಗೆ ಮಾಂಸಾಹಾರಿ ಮೂಲದಿಂದನೂ ಕೂಡ ಪ್ರೋಟೀನ್ಗಳು ಬಹಳ ಚೆನ್ನಾಗಿ ಸಿಗುತ್ತೆ. ಮುಖ್ಯವಾಗಿ ಮೊಟ್ಟೆ, ಎಗ್ ವೈಟ್ ಅಲ್ಲಿ ಪ್ರೋಟೀನ್ ಚೆನ್ನಾಗಿರುತ್ತೆ. ಸೊ ನಾವು ಜಿಮ್ ಅಲ್ಲಿ ಹೋಗಿ ಮಾಂಸಖಂಡಗಳು ಚೆನ್ನಾಗಿ ಇಟ್ಕೋಬೇಕು ಅಂತ ಹಲವಾರು ಜನ ಹೋಗುವಂತವ್ರು ಎಲ್ಲರೂ ಕೂಡ ಪ್ರತಿನಿತ್ಯ 2 ಅಥವಾ 4 ಎಗ್ ವೈಟ್ ಅನ್ನ, ಮೊಟ್ಟೆಯನ್ನ ಬೇಯಿಸ್ಕೊಂಡು ತಿಂತಾ ಇರ್ತಾರೆ. ಅದರ ಜೊತೆಗೆ ಕೆಲವೊಂದು ಮೀನುಗಳಲ್ಲಿ ಸ್ಯಾಲ್ಮನ್, ಮ್ಯಾಕ್ರೆಲ್, ಈ ರೀತಿ ಮೀನುಗಳಲ್ಲೂ ಕೂಡ ಪ್ರೋಟೀನ್ ಚೆನ್ನಾಗಿರುತ್ತೆ ಮತ್ತು ಚಿಕನ್ ನಿಂದ ಪ್ರೋಟೀನ್ ಸಿಗುತ್ತೆ. ಆದ್ರಿಂದ ಪ್ರೋಟೀನ್ ಮುಖ್ಯವಾದಂತಹ ಈ ಮಾಂಸಖಂಡಗಳಲ್ಲಿ ಬೇಕಾಗಿರುವಂತಹ ಮುಖ್ಯವಾದಂತಹ ಅಂಶ ಅಂತ ನಾವು ಹೇಳ್ಬೋದು. ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಬೇಕಾಗಿರುವಂತಹ 2ನೇ ಮುಖ್ಯ ಅಂಶ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಲ್ಲಿ EPA ಮತ್ತು DHA. EPA ಅಂತಂದ್ರೆ ಐಕೋಸಾ ಪೆಂಟನೋಯಿಕ್ ಆಸಿಡ್, DHA ಅಂತಂದ್ರೆ ಡೊಕೋಸಾ ಹೆಕ್ಸನೋಯಿಕ್ ಆಸಿಡ್ ಅಂತ. ಇವೆರಡೂ ಕೂಡ ನಮ್ಮ ಮಾಂಸಖಂಡಗಳಲ್ಲಿ ಈ ವ್ಯಾಯಾಮ ಆದ ನಂತರ ಒಳಗಡೆ ಇರುವಂತಹ ಉರಿಯೂತವನ್ನ ಕಡಿಮೆ ಮಾಡುತ್ತೆ. ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ, ಆ ಗುಣಗಳಿರುತ್ತೆ. ಉರಿಯೂತವನ್ನ ಕಡಿಮೆ ಮಾಡಿದಾಗ ತಕ್ಷಣ ಬೇಗ ಚೇತರಿಕೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ. ಮಾಂಸಖಂಡ ಬೇಗ ಬೇಗ ಗಟ್ಟಿ ಆಗ್ತಾ ಹೋಗ್ಲಿಕ್ಕೆ ಉಪಯೋಗ ಆಗ್ತಾ ಬರುತ್ತೆ.
ಆದ್ರಿಂದ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅನ್ನ ನಮ್ಮ ಆಹಾರದಲ್ಲಿ ಬಳಸೋದ್ರಿಂದ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೋಬಹುದು. ಇದು ನಮ್ಮ ಆಹಾರದಲ್ಲಿ ಹೇಗೆ ಸಿಗುತ್ತೆ? ಮುಖ್ಯವಾಗಿ ಈ ಶಾಕಾಹಾರಿ ವ್ಯಕ್ತಿಗಳಿಗೆ ಅಗಸೆ ಬೀಜ, ಚಿಯಾ ಬೀಜದಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಅದು ಆಲ್ಫಾ ಲಿನೋಲಿಕ್ ಆಸಿಡ್ ALA ಅನ್ನುವಂತಹ ಆ ಫಾರ್ಮ್ ಅಲ್ಲಿ ಇರುತ್ತೆ. ಅದು ನಂತರ EPA DHA ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅಗಸೆ ಬೀಜ, ಚಿಯಾ ಬೀಜಗಳನ್ನು ಉಪಯೋಗಿಸಬೇಕು. ಅದರ ಜೊತೆಗೆ ಡ್ರೈ ಫ್ರೂಟ್ಸ್ ನಲ್ಲಿ ಅಕ್ರೋಡ್ ಅಥವಾ ವಾಲ್ನಟ್ ಅನ್ನು ಉಪಯೋಗಿಸೋದ್ರಿಂದ ಅದರಲ್ಲಿ ನಮಗೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ ಸಿಗುತ್ತೆ. ಮಾಂಸಾಹಾರ ತಿನ್ನುವಂತವರಲ್ಲಿ ಫ್ಯಾಟಿ ಫಿಶ್ ಅಂತ ಹೇಳ್ತೀವಿ, ಅಂದ್ರೆ ಟ್ಯೂನಾ, ಮ್ಯಾಕ್ರೆಲ್, ಟ್ರೌಟ್, ಸಾರ್ಡಿನ್ ಈ ಮೀನುಗಳಲ್ಲೂ ಕೂಡ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಬಹಳ ಚೆನ್ನಾಗಿ ಸಿಗುತ್ತೆ. ಅದು ಡೈರೆಕ್ಟ್ ಆಗಿ EPA DHA ಆ ಫಾರ್ಮ್ ಅಲ್ಲೇ ಸಿಗುತ್ತೆ. ಆದ್ರಿಂದ ಈ ಮೀನುಗಳು ತಿನ್ನೋದ್ರಿಂದನೂ ಕೂಡ ನಮ್ಮ ದೇಹಕ್ಕೆ, ಮುಖ್ಯವಾಗಿ ಮಾಂಸಖಂಡಗಳಿಗೆ ಬಹಳ ಉಪಯೋಗ ಆಗುತ್ತೆ. ಮೂರನೇದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ನಮ್ಮ ದೇಹದಲ್ಲಿ ಮಾಂಸಖಂಡಗಳಿಗೆ ಕೆಲಸ ಮಾಡಬೇಕಾದ್ರೆ, ವ್ಯಾಯಾಮ ಮಾಡಬೇಕಾದ್ರೆ ಶಕ್ತಿಯನ್ನ ಕೊಡುವಂತಹದ್ದು ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಬೇಗ ಶುಗರ್ ಅಲ್ಲಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ಅದು ತಕ್ಷಣದಲ್ಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಸ್ಪೈಕ್ ಆಗಿ ಕಡಿಮೆ ಆಗ್ಬಿಡುತ್ತೆ. ಆದ್ರೆ ನಾವು ಕೆಲಸ ಮಾಡಬೇಕಾದ್ರೆ ನಮ್ಗೆ ಬೇಕಾಗಿರುವಂತಹದ್ದು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ನಿಧಾನವಾಗಿ ಅದು ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗಿ ನಮ್ಮ ಮಾಂಸಖಂಡಗಳಿಗೆ ಶಕ್ತಿಯನ್ನ ತುಂಬುತ್ತೆ. ಯಾವುದು ಈ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತಂದ್ರೆ ಪಾಲಿಶ್ ಮಾಡದೇ ಇರುವಂತಹ ಅಕ್ಕಿ, ನವಣೆ ಅಕ್ಕಿ ಅಥವಾ ಕೆಂಪಕ್ಕಿ, ಈ ಸಿರಿಧಾನ್ಯಗಳು, ಜೊತೆಗೆ ಓಟ್ಸ್, ಜೊತೆಗೆ ಮಲ್ಟಿಗ್ರೇನ್ ವೀಟ್ ಅಥವಾ ಮಲ್ಟಿಗ್ರೇನ್ ವೀಟ್ ಇಂದ ಮಾಡಿರುವಂತಹ ಚಪಾತಿ ಅಥವಾ ಆ ಗೋಧಿ, ಮಲ್ಟಿಗ್ರೇನ್ ಬ್ರೆಡ್, ಇವೆಲ್ಲವೂ ಕೂಡ ಈ ಹೋಲ್ ಗ್ರೇನ್ಸ್ ಆಗಿರೋದ್ರಿಂದ ನಿಧಾನವಾಗಿ ನಮ್ಮ ರಕ್ತದಲ್ಲಿ ಅದು ಶಕ್ತಿಯನ್ನ ನಿಧಾನವಾಗಿ ನಮ್ಮ ಮಾಂಸಖಂಡಗಳಿಗೆ ತುಂಬುತ್ತಾ ಹೋಗುತ್ತೆ. ಇದು ಬಹಳ ಮುಖ್ಯ. ಇಷ್ಟ ಅಲ್ಲದೇನೆ ಕೆಲವೊಂದು ಹಣ್ಣುಗಳಲ್ಲಿ, ಈ ಬಾಳೆಹಣ್ಣು, ಆಪಲ್, ಬೆರಿ ಹಣ್ಣುಗಳು ಅಥವಾ ತರಕಾರಿಗಳಲ್ಲಿ, ಸೊಪ್ಪು ಮತ್ತು ತರಕಾರಿ, ಮುಖ್ಯವಾಗಿ ಈ ಗೆಣಸು, ಇವೆಲ್ಲದರಲ್ಲೂ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇರೋದ್ರಿಂದ ನಿಧಾನವಾಗಿ ನಮ್ಮ ಮಾಂಸಖಂಡಗಳಿಗೆ ಆ ಗ್ಲೂಕೋಸ್ ಅನ್ನ ಕೊಡ್ತಾ ಹೋಗೋದ್ರಿಂದ ನಮ್ಮ ದೇಹಕ್ಕೆ, ನಮ್ಮ ಮಾಂಸಖಂಡಗಳಿಗೆ ಒಳ್ಳೆ ಪರಿಣಾಮ ಬೀಳುತ್ತೆ. ನಾಲ್ಕನೇದು ಹೆಲ್ದಿ ಫ್ಯಾಟ್ಸ್, ಆರೋಗ್ಯಕರ ಕೊಬ್ಬಿನಂಶ ಇರುವಂತಹ ಆಹಾರ ಪದಾರ್ಥಗಳು. ಈ ಮಾಂಸಖಂಡಗಳು ಮೊದಲು ಗ್ಲೈಕೋಜನ್ ಅನ್ನ ದೇಹದಲ್ಲಿ ಶಕ್ತಿಯಾಗಿ ಉಪಯೋಗಿಸುತ್ತೆ. ಅದು ಖಾಲಿ ಆದ ನಂತರ ದೇಹದಲ್ಲಿರುವಂತಹ ಬೊಜ್ಜು, ಕೊಬ್ಬಿನಂಶವನ್ನ ಶಕ್ತಿಯಾಗಿ ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಮಾಂಸಖಂಡಗಳು ಗಟ್ಟಿಯಾಗಿರೋದ್ರಿಂದ ಕೊಬ್ಬನ್ನ ಕರಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮಾಂಸಖಂಡಗಳು ಬೆಳಿಬೇಕು, ಗಟ್ಟಿಯಾಗಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ಹಾರ್ಮೋನ್ಗಳು ಬೇಕು. ಮುಖ್ಯವಾಗಿ ಟೆಸ್ಟೋಸ್ಟಿರೋನ್, ಗ್ರೋತ್ ಹಾರ್ಮೋನ್, ಇನ್ಸುಲಿನ್ ಲೈಕ್ ಗ್ರೋತ್ ಫ್ಯಾಕ್ಟರ್ 1, ಈ ಎಲ್ಲಾ ಹಾರ್ಮೋನ್ಗಳು ಸರಿಯಾದ ಪ್ರಮಾಣದಲ್ಲಿ ಉತ್ಪತ್ತಿ ಆಗಬೇಕು, ಕೆಲಸ ಮಾಡಬೇಕು ಅಂತಂದ್ರೆ ಸರಿಯಾದ ಕೊಬ್ಬಿನಂಶ ನಮಗೆ ಆಹಾರದಲ್ಲಿ ಬೇಕೇ ಬೇಕು. ಅದರಲ್ಲೂ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುವಂತಹ ಕೊಬ್ಬಿನ ಅಂಶ ಇರುವಂತಹ ಆಹಾರ ಪದಾರ್ಥಗಳು ಬೇಕು. ಇದು ನಮಗೆ ಡಯಟ್ ಅಲ್ಲಿ ಹೇಗೆ ಸಿಗುತ್ತೆ? ಮುಖ್ಯವಾಗಿ ಹಣ್ಣುಗಳಲ್ಲಿ ಅವೊಕ್ಯಾಡೋ ಹಣ್ಣಲ್ಲಿ ಇದು ಚೆನ್ನಾಗಿ ಸಿಗುತ್ತೆ. ಈ ಚಿಯಾ ಬೀಜ, ಅಗಸೆ ಬೀಜದಲ್ಲಿ ಅಥವಾ ಡ್ರೈ ಫ್ರೂಟ್ಸ್ ನಲ್ಲಿ ಬಾದಾಮ್ ಮತ್ತು ಅಕ್ರೋಡ್, ಆಲ್ಮಂಡ್ ಮತ್ತು ವಾಲ್ನಟ್, ಇದರಲ್ಲಿ ಬಹಳ ಚೆನ್ನಾಗಿ ಈ ಹೆಲ್ದಿ ಫ್ಯಾಟ್ಸ್ ಗಳು ಸಿಗುತ್ತೆ. ಅಷ್ಟ ಅಲ್ಲದೇನೆ ಎಕ್ಸ್ಟ್ರಾ ವರ್ಜಿನ್ ಆಲಿವ್ ಆಯಿಲ್ ಅಲ್ಲಿ ಈ ಮೋನೋ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ ಜಾಸ್ತಿ ಇರುತ್ತೆ. ಅದರಿಂದ ನಮ್ಮ ಅಡುಗೆಗೂ ಕೂಡ ಇದನ್ನ ಉಪಯೋಗಿಸಬಹುದು ಮತ್ತು ಸಲಾಡ್ಗಳ ಮೇಲೆ ಇದನ್ನ ಹಾಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಪರಿಣಾಮ ಬೀರುತ್ತೆ ಅಂತ ನಾವು ಹೇಳ್ಬೋದು. ಐದನೇದು ವಿಟಮಿನ್ ಡಿ, ಸನ್ಶೈನ್ ವಿಟಮಿನ್ ಅಂತ ಹೇಳ್ತೀವಿ. ಈ ಮಾಂಸಖಂಡಗಳು ಚೆನ್ನಾಗಿ ಬೆಳವಣಿಗೆ ಆಗಬೇಕು, ಜೊತೆಗೆ ಗಟ್ಟಿಯಾಗಿರ್ಬೇಕು, ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ವಿಟಮಿನ್ ಡಿ ಅವಶ್ಯಕ. ವಿಟಮಿನ್ ಡಿ ಚೆನ್ನಾಗಿರೋದ್ರಿಂದ ನಮ್ಮ ಮಾಂಸಖಂಡಗಳಲ್ಲಿ ಕೋಆರ್ಡಿನೇಷನ್ ಇರುತ್ತೆ. ವಯಸ್ಸಾದ್ಮೇಲೆ ಬೀಳುವಂತಹ ಸಾಧ್ಯತೆ ಕಡಿಮೆ. ಒಂದು ದೇಹದಲ್ಲಿ ಒಂದು ಸಮತೋಲನ, ಬ್ಯಾಲೆನ್ಸ್ ಕಾಪಾಡ್ಕೊಳ್ಳಿಕ್ಕೆ ವಿಟಮಿನ್ ಡಿ ಬೇಕು. ಮಾಂಸಖಂಡಗಳು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಬೇಕೇ ಬೇಕು. ಕ್ಯಾಲ್ಸಿಯಂ ನಮ್ಮ ದೇಹದಲ್ಲಿ ಒಳಗಡೆ ಹೋಗ್ಬೇಕು, ಅದನ್ನ ಹೀರ್ಕೋಬೇಕು ದೇಹ ಅಂತಂದ್ರೆ ವಿಟಮಿನ್ ಡಿ ಅವಶ್ಯಕ. ವಿಟಮಿನ್ ಡಿ ನಮಗೆ ಸುಲಭವಾಗಿ ಸೂರ್ಯನ ಕಿರಣದಿಂದ, UVB ಕಿರಣಗಳಿಂದ ಸಿಗುತ್ತೆ. ಆದ್ರಿಂದ ಬೆಳಗ್ಗೆ 10 ರಿಂದ ಸಂಜೆ 3-4 ಗಂಟೆ ಆ ಬಿಸಿಲಿನಲ್ಲಿ ಒಂದು 10 ರಿಂದ 15 ನಿಮಿಷ ನಾವು ಹೊರಗಡೆ ಸೂರ್ಯನ ಕಿರಣಕ್ಕೆ ನಮ್ಮ ದೇಹವನ್ನು ಒಡ್ಡಬೇಕು ಅಂತ ಹೇಳ್ತೀವಿ. ಅದರಿಂದ ವಿಟಮಿನ್ ಡಿ ನಮ್ಮ ಚರ್ಮದಲ್ಲೇ ಉತ್ಪತ್ತಿ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಫ್ರೀ ಆಗಿ. ಅದರ ಜೊತೆಗೆ ಆಹಾರದಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳಲ್ಲಿ ಸಿಗುತ್ತೆ. ಮುಖ್ಯವಾಗಿ ಮಾಂಸಾಹಾರಿಗಳಿಗೆ ಈ ವಿಟಮಿನ್ ಡಿ ಬಹಳ ಚೆನ್ನಾಗಿ ಸಿಗುತ್ತೆ. ಅದು ಫ್ಯಾಟಿ ಫಿಶ್ ಇಂದ, ಮೀನುಗಳಲ್ಲಿ ಸಿಗುತ್ತೆ. ಎಗ್ ಯೋಕ್ ಅಂದ್ರೆ ಮೊಟ್ಟೆಯಲ್ಲಿರುವಂತಹ ಹಳದಿಯಲ್ಲಿ ಈ ವಿಟಮಿನ್ ಡಿ ಇರುತ್ತೆ. ಅಷ್ಟು ಅಲ್ಲದೆ ಕೆಲವೊಂದು ಫೋರ್ಟಿಫೈಡ್ ಆಹಾರ ಪದಾರ್ಥಗಳು, ಹಾಲಲ್ಲಿ, ಹಾಲಿನ ಪದಾರ್ಥಗಳಲ್ಲಿ ಈ ವಿಟಮಿನ್ ಡಿ ಫೋರ್ಟಿಫಿಕೇಶನ್ ಮಾಡಿರುವಂತಹದ್ರಲ್ಲಿ, ಅಥವಾ ಮಶ್ರೂಮ್ ಅಲ್ಲಿ ಬಹಳ ಚೆನ್ನಾಗಿ ವಿಟಮಿನ್ ಡಿ ಕೆಲವೊಮ್ಮೆ ಸಿಗುತ್ತೆ.
ಸೊ ಈ ರೀತಿಯಾಗಿ ನಾವು ವಿಟಮಿನ್ ಡಿ ಅನ್ನ ಚೆನ್ನಾಗಿ ಆಹಾರದಿಂದ ತಗೋಬಹುದು. ಆಹಾರದಲ್ಲಿ ಕೆಲವೊಮ್ಮೆ ಸಿಗ್ತಾ ಇಲ್ಲ, ನಾನು ಮಾಂಸಾಹಾರ ತಗೊಳ್ಳೋದಿಲ್ಲ ಅಂತಂದ್ರೆ ವಿಟಮಿನ್ ಡಿ ಸಪ್ಲಿಮೆಂಟ್ ಗಳನ್ನ ಕಾಲಕಾಲಕ್ಕೆ ತಗೊಳ್ಳೋದ್ರಿಂದ ನಮ್ಮ ಮಾಂಸಖಂಡಗಳನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ, ಅದನ್ನ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಆರನೇದು ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಸರಿಯಾದ ಪ್ರಮಾಣದಲ್ಲಿದ್ರೆ ನಮ್ಮ ದೇಹದಲ್ಲಿರುವಂತಹ ಮಾಂಸಖಂಡಗಳು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಆಕ್ಟಿನ್ ಮತ್ತು ಮಯೋಸಿನ್ ಫಿಲಮೆಂಟ್ಸ್ಗಳು ಒಟ್ಟಿಗೆ ಇಂಟರಾಕ್ಟ್ ಆಗಬೇಕು, ಮಾಂಸಖಂಡ ಸರಿಯಾಗಿ ಕಾಂಟ್ರಾಕ್ಟ್ ಆಗಬೇಕು ಅಂತಂದ್ರೆ ಕ್ಯಾಲ್ಸಿಯಂ ಅತ್ಯವಶ್ಯಕ. ಅದರ ಜೊತೆಗೆ ನಮ್ಮ ಮೆದುಳಿಂದ ನರಗಳ ಮುಖಾಂತರ ಮಾಂಸಖಂಡಗಳಿಗೆ ಅದು ಕೆಲಸ ಮಾಡಲಿಕ್ಕೆ ಸಿಗ್ನಲ್ ಕೊಡ್ಲಿಕ್ಕೂ ಕೂಡ ಆ ಸಿಗ್ನಲ್ ಪಾಸ್ ಆಗ್ಲಿಕ್ಕೆ ಕ್ಯಾಲ್ಸಿಯಂ ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ. ಅದರಿಂದ ಕ್ಯಾಲ್ಸಿಯಂ ಸರಿಯಾಗಿರುವಂತಹದ್ದು ನಮ್ಮ ಮಾಂಸಖಂಡಗಳು ಚೆನ್ನಾಗಿ ಕೆಲಸ ಮಾಡಲಿಕ್ಕೆ, ಮಾಂಸಖಂಡ ಗಟ್ಟಿಯಾಗಿಡ್ಲಿಕ್ಕೆ ಅತ್ಯವಶ್ಯಕ. ಕ್ಯಾಲ್ಸಿಯಂ ನಮಗೆ ಆಹಾರದಲ್ಲಿ ಹಾಲು ಮತ್ತು ಹಾಲಿನ ಪದಾರ್ಥದಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಅದರ ಜೊತೆಗೆ ಸೊಪ್ಪಿನ ಪದಾರ್ಥಗಳಲ್ಲೂ ಕೂಡ ಬಹಳ ಚೆನ್ನಾಗಿ ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಸಿಗುತ್ತೆ. ಜೊತೆಗೆ ಈ ಡ್ರೈ ಫ್ರೂಟ್ಸ್ ಅಲ್ಲಿ ಆಲ್ಮಂಡ್ ಅಂದ್ರೆ ಬಾದಾಮಲ್ಲಿ ಕ್ಯಾಲ್ಸಿಯಂ ಸಿಗುತ್ತೆ. ಕ್ಯಾಲ್ಸಿಯಂ ಕೊರತೆಯನ್ನು ನಮ್ಮ ಆಹಾರದಿಂದ ಹೇಗೆ ನಿವಾರಿಸಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೀನಿ, ಅದರ ಡೀಟೇಲ್ಸ್ಗೋಸ್ಕರ ಆ ವಿಡಿಯೋನ ನೀವು ನೋಡಬಹುದು. ನಂತರ 7ನೇದು ಪೊಟ್ಯಾಷಿಯಂ. ಕ್ಯಾಲ್ಸಿಯಂ ಹಾಗೇನೆ ಈ ಪೊಟ್ಯಾಷಿಯಂ ಕೂಡ ನಮ್ಮ ಈ ಮಾಂಸಖಂಡಗಳ ಕೆಲಸ ಮಾಡಬೇಕು, ಕಾಂಟ್ರಾಕ್ಟ್ ಆಗಬೇಕು ಅಂತಂದ್ರೆ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಆ ಪೊಟ್ಯಾಷಿಯಂ ಅಯಾನ್ಸ್ ಮಾಂಸಖಂಡದ ಒಳಗೆ ಹೋಗಿ ಹೊರಗಡೆ ಬಂದಾಗ ಮಾತ್ರ ಆ ಮಾಂಸಖಂಡ ಕಾಂಟ್ರಾಕ್ಟ್ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿರುವಂತಹ ಇಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಿದಾಗ ಮಾಂಸಖಂಡಗಳು ಕೆಲಸ ಮಾಡುತ್ತೆ. ಇಲೆಕ್ಟ್ರೋಲೈಟ್ ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡಲಿಕ್ಕೆ ಪೊಟ್ಯಾಷಿಯಂ ಬಹಳ ಮುಖ್ಯ. ಪೊಟ್ಯಾಷಿಯಂ ನಮ್ಮ ಆಹಾರದಲ್ಲಿ ಮುಖ್ಯವಾಗಿ ಹಣ್ಣುಗಳಲ್ಲಿ ಬಾಳೆಹಣ್ಣಲ್ಲಿ ಸಿಗುತ್ತೆ. ನಂತರ ತರಕಾರಿಗಳಲ್ಲಿ ಈ ಆಲೂಗಡ್ಡೆ ಮತ್ತು ಗೆಣಸಲ್ಲಿ ಬಹಳ ಚೆನ್ನಾಗಿ ಸಿಗುತ್ತೆ. ಮತ್ತು ಹೆಚ್ಚಿನ ಸೊಪ್ಪಿನ ಪದಾರ್ಥಗಳಲ್ಲಿ ಈ ಪೊಟ್ಯಾಷಿಯಂ ಇರುತ್ತೆ ಅಂತ ಹೇಳ್ಬೋದು. ಮೊಸರಲ್ಲೂ ಕೂಡ ಪೊಟ್ಯಾಷಿಯಂ ಸಿಗುತ್ತೆ. ಆದ್ರಿಂದ ಈ ಕ್ಯಾಲ್ಸಿಯಂ ಪೊಟ್ಯಾಷಿಯಂ ಕೂಡ ನಮ್ಮ ಮಾಂಸಖಂಡಗಳನ್ನ ಗಟ್ಟಿಯಾಗಿಟ್ಕೊಳ್ಳಿಕ್ಕೆ ಸಹಾಯಕ. ಇವತ್ತು ನಾವು ನಮ್ಮ ದೇಹಕ್ಕೆ ಮಾಂಸಖಂಡಗಳನ್ನ ಗಟ್ಟಿಯಾಗಿಟ್ಕೊಳ್ಳೋದು ಯಾಕೆ ಮುಖ್ಯ, ಅದನ್ನ ಗಟ್ಟಿಯಾಗಿಟ್ಕೋಬೇಕಾದ್ರೆ ನಮ್ಮ ಆಹಾರದಲ್ಲಿ ಹೇಗೆ ಪ್ರೋಟೀನ್ ಅನ್ನ ಸರಿಯಾಗಿ ಸೇವಿಸಬೇಕು, ಜೊತೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಹೇಗಿರಬೇಕು, ಸರಿಯಾದ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅನ್ನ ನಾವು ಹೇಗೆ ತಗೋಬೇಕು, ಹೆಲ್ದಿ ಫ್ಯಾಟ್ಸ್ ಅನ್ನ ನಾವು ಹೇಗೆ ನಮ್ಮ ಆಹಾರದಲ್ಲಿ ಅನುಸರಿಸಬೇಕು, ಜೊತೆಗೆ ಬೇಕಾಗಿರುವಂತಹ ವಿಟಮಿನ್ ಡಿ, ಕ್ಯಾಲ್ಸಿಯಂ ಮತ್ತು ಪೊಟ್ಯಾಷಿಯಂ, ಈ 7 ಅಂಶಗಳಿಂದ ಹೇಗೆ ನಮ್ಮ ಮಾಂಸಖಂಡಗಳನ್ನ ಗಟ್ಟಿಯಾಗಿ ಇಟ್ಕೋಬಹುದು ಅಂತ ಅರ್ಥ ಮಾಡ್ಕೊಂಡಿದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಇದನ್ನ ಲೈಕ್ ಮಾಡಿ, ನಿಮ್ಮ ಅಕ್ಕಪಕ್ಕದವ್ರ ಜೊತೆ, ಮನೆಯವ್ರ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳಿ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಗಳನ್ನು ನೋಡ್ಬೇಕು ಅಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ, ಅದನ್ನ ಸರಿಯಾಗಿ ಇಟ್ಕೊಳ್ಳೋದು ನಮ್ಮ ಕರ್ತವ್ಯ. ನಮಸ್ಕಾರ.